ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ಡೈಲಿ ಬ್ಲಾಗ್ಗೆ ಎಲ್ಲರಿಗೂ ಸ್ವಾಗತ. ಸೊ ಬನ್ನಿ ಇವತ್ತಿನ ಬ್ಲಾಗ್ ಹೇಗೆ ಹೋಗುತ್ತೆ ಅಂತ ನೋಡೋಣ. ಹಾಯ್ ಮಾಡೋಕ್ಕಿರ. ಸೊ ಇವತ್ತು ಶ್ರೀರಾಮನವಮಿ. ಸೊ ಇವತ್ತಿನ ಡೇ ಹೇಗೆ ಹೋಗುತ್ತೆ ಅನ್ನೋದನ್ನು ನಿಮ್ಮೆಲ್ಲರ ಹತ್ರ ಶೇರ್ ಮಾಡ್ತೀನಿ. ಸೊ ಮಿಸ್ ಮಾಡ್ತೀನಿ ವಿಡಿಯೋನ ಎಂಡ್ವರೆಗೂ ನೋಡಿ. ಇಷ್ಟ ಆದರೆ ಪ್ಲೀಸ್ ವಿಡಿಯೋಗೊಂದು ಲೈಕ್ ಶೇರ್ ಆ್ಯಂಡ್ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಸೊ ಬನ್ನಿ ಕ್ವಿಕ್ಕಾಗಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ. ಆ್ಯಂಡ್ ಏನಪ್ಪ ವಿಶೇಷ ಅಂತ ಹೇಳಿದ್ರೆ ಇವತ್ತು ಫಸ್ಟ್ ಟೈಮ್ ನಾನು ಕೇಕ್ ಅಂದರೆ ಬನಾನಾ ಕೇಕ್ ಮಾಡ್ತಿದ್ದೀನಿ, ಎಗ್ಲೆಸ್ ಕೇಕ್. ಸೊ ಬನ್ನಿ ಹೇಗೆ ಮಾಡೋದು ಅಂತ ಹೇಳೋದಿಲ್ಲ. ಸೊ ಇವತ್ತು ನಾನು ಮೊದಲನೇ ಬಾರಿಗೆ ಕೇಕ್ನ ಟ್ರೈ ಮಾಡ್ತಾ ಇದ್ದೀನಿ. ಬನಾನಾ ಕೇಕ್ ಎಗ್ಲೆಸ್, ಅದು ಸಹ ಹೇಗೆ ಬರುತ್ತೆ ಅನ್ನೋದನ್ನು ನಾನು ನಿಮ್ಮೆಲ್ಲರೂ ಶೇರ್ ಮಾಡ್ತೀನಿ. ರೆಸಿಪಿನ ನೆಕ್ಸ್ಟ್ ವ್ಲಾಗಲ್ಲಿ ಶೇರ್ ಮಾಡ್ತೀನಿ. ಚೆನ್ನಾಗಿ ಬಂದರೆ ಮಾತ್ರ ರೆಸಿಪಿ ಶೇರ್ ಮಾಡ್ತೀನಿ. ಏನು ಬೇಕಮ್ಮ ಆಲ್ರೆಡಿ ಇಟ್ಟಿದ್ದೀನಿ ಅಲ್ಲಿ ಬೇಕಿಂಗ್ಗೆ. ತೀಟೆ ಸುದ್ದಿ ಬೋರ್ಡ್ಗುಂಡಿದು. ಸೊ ನಾನಿಲ್ಲಿ ಬ್ಯಾಟರ್ ರೆಡಿ ಮಾಡ್ತಿದ್ದೀನಿ. ನೋಡ್ಬೋದು ನೀವು, ತುಂಬಾ ಸಿಂಪಲ್ ಆಗಿರೋದು. ಸೇಮ್ ಬೇಕ್ರಿಯಲ್ಲಿ ಹೇಗೆ ಸಿಗುತ್ತೋ ಹಾಗೆ ಟೇಸ್ಟ್ ಬರುತ್ತೆ. ನೋಡಿ, ನಾನು ಇವಾಗ ಒಂದು ಮೌಲ್ಡಲ್ಲಿ ಹಾಕಿ ನಾನು ಓವನಲ್ಲಿ ಮಾಡ್ತಿಲ್ಲ. ಇದರ ಅಳತೆ ನನಗೆ ಬಾಣಲಿ ಪಾತ್ರೆ ಏನೂ ಸಿಗಲಿಲ್ಲ, ಅದಕ್ಕೆ ಒಂದು ದೊಡ್ಡ ಬಾಣಲಿಯಲ್ಲಿಟ್ಟು ಬೇಕ್ ಮಾಡ್ತಿದ್ದೀನಿ. ಸ್ಟವಲ್ಲೂ ಸಹ ಮಾಡ್ಬೋದು, ಓವನಲ್ಲೂ ಸಹ ಮಾಡ್ಬೋದು. ನಾನು ನೆಕ್ಸ್ಟ್ ಓವನಲ್ಲಿ ಟ್ರೈ ಮಾಡ್ತೀನಿ. ಸೊ ಈಗ ಇವತ್ತು ಗ್ಯಾಸ್ ಮೇಲೆ ಮಾಡ್ತಾಯಿದ್ದೀನಿ. ನಾನು ಮೊದಲೇ ಪ್ರೀ ಹೀಟ್ ಮಾಡಿಟ್ಕೊಂಡಿದ್ದೀನಿ. ಈಗ ಬ್ಯಾಟರ್ನ ಅದ್ರ ಮೇಲಿಟ್ಟು ಮಿನಿಮಮ್ ಒಂದು ಮೀಡಿಯಮ್ ಫ್ಲೇಮಲ್ಲಿ ಒಂದು 40 ಮಿನಿಟ್ಸ್ ಬೇಕ್ ಮಾಡಬೇಕು. ಬೇಕ್ ಮಾಡಿದ್ಮೇಲೆ ಟೇಸ್ಟಿಯಾಗಿರೋ ಬನಾನಾ ಕೇಕ್ ರೆಡಿ ಆಗುತ್ತೆ. ಇದು ಬೇಕ್ ಆಗ್ತಾ ಇರಲಿ. ಹಾಗೆ ಲಂಚ್ ಆ್ಯಂಡ್ ಡಿನ್ನರ್ಗೋಸ್ಕರ ಬೆಂಡೆಕಾಯಿ ಹುಳಿ ಮಾಡ್ತಾಯಿದ್ದೀನಿ. ಇವತ್ತು ಕಂಪ್ಲೀಟ್ ವೆಜ್ ರೆಸಿಪಿ ನಮ್ಮ ಮನೆಯಲ್ಲಿ. ತುಂಬಾ ಸಿಂಪಲ್ ಆ್ಯಂಡ್ ಈಸಿ, ತುಂಬಾ ಟೇಸ್ಟಿಯಾಗಿರುತ್ತೆ. ನಾನು ಈ ನಡುವೆ ಕಲ್ತಿರೋದು. ಇಷ್ಟು ದಿವಸ ನನಗೆ ಗೊತ್ತಿರಲಿಲ್ಲ ಬೆಂಡೆಕಾಯಿ ಹುಳಿ ಹೇಗೆ ಮಾಡೋದು ಅಂತ. ಯಾರಿಗಾದ್ರೂ ರೆಸಿಪಿ ಗೊತ್ತಿಲ್ಲ ಅಂತ ಹೇಳಿದ್ರೆ, ಬೇಕು ಅಂತ ಹೇಳಿದ್ರೆ ಕಮೆಂಟಲ್ಲಿ ಹೇಳಿ, ನಾನು ರೆಸಿಪಿ ಶೇರ್ ಮಾಡ್ತೀನಿ. ಸೊ ತುಂಬಾ ಟೇಸ್ಟಿ ಆಗಿರುತ್ತೆ. ಮುದ್ದೆಗಂತೂ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಅನ್ನದ ಜೊತೆ ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ಇಲ್ಲಿ ಪಾನಕ ಮಾಡೋದಕ್ಕೆ ಬೆಲ್ಲ ಹಾಕಿರ್ತಿದ್ದೀನಿ, ಅದು ಕರಗಬೇಕು. ಆ್ಯಂಡ್ ಹಾಗೆ ಇಲ್ಲಿ ಕೋಸಂಬರಿ ಆ್ಯಂಡ್ ಮಜ್ಜಿಗೆ ಮಾಡೋದಕ್ಕೆ ಎಲ್ಲ ರೆಡಿ ಮಾಡಿಟ್ಟಿದ್ದೀನಿ. ಬೇಗ ಮಾಡಬೇಕು. ಅಕ್ಕಿನ ಮಲ್ಗಿದ್ದಾಳೆ, ಇದರಷ್ಟಲ್ಲೆಲ್ಲ ಬೇಗ ಫಿನಿಷ್ ಮಾಡಬೇಕು. ನಾನು ಎಷ್ಟೇ ಮನೇಲಿದ್ದರೂ ಅಡುಗೆ ಎಲ್ಲ ಮಾಡಿ ಪೂಜೆ ಮಾಡಿಸ್ರಲ್ಲಿ ಸಂಜೆ ಹಾಗೆ ಬಿಡುತ್ತೆ. ಅಕ್ಕಿರ ಮಲಗಿದ್ರೇ ನನ್ನ ಕೈಲಿ ಏನಾದರೂ ಕೆಲಸ ಮಾಡೋಕ್ಕಾಗೋದು. ಈ ಡೈಲಾಗ್ ಅಂತೂ ನೀವು ತುಂಬ ವ್ಲಾಗ್ಸಲ್ಲಿ ಕೇಳ್ತಾನೆ ಇರ್ತೀರ, ಬಿಕಾಸ್ ಹಾಗೇ ಇದೆ ಸಿಚುವೇಶನ್. ಸೊ ಮಜ್ಜಿಗೆ ರೆಡಿ ಆಯಿತು. ಆ್ಯಂಡ್ ಹಾಗೆ ಕೋಸಂಬರಿ ಸಹ ರೆಡಿ ಆಯಿತು. ಆ್ಯಂಡ್ ಪಾನಕ, ಬೆಲ್ಲದ ಪಾನಕ ಮಾಡಿದ್ದೀನಿ, ತುಂಬಾ ಚೆನ್ನಾಗಾಗಿತ್ತು. ಸೊ ನಾನು ಅಕ್ಕಿರ ರೆಡಿ ಆಗಿದ್ದೀನಿ. ಸೊ ನನ್ನ ಔಟ್ಫಿಟ್ ಇದು. ಆ್ಯಂಡ್ ಅಕ್ಕಿರ ಔಟ್ಫಿಟ್ ಇದು. ಫ್ರಾಕೆ ಹಾಕಲ್ಲ, ಅಪರೂಪ. ಹೇಗೆ ಕಾಣಿಸ್ತಿದ್ದೀವಿ ಇಬ್ಬರು? ಇವತ್ತು ಹಬ್ಬದ ಪೂಜೆ ಮಾಡ್ತೀನಿ. ಲೇಟ್ ಆಯಿತು, ಸಂಜೆ ಆಗೋಯ್ತು ಪೂಜೆ ಮಾಡೋಷ್ಟರಲ್ಲಿ. ಬೆಂಗಳೂರು ಪರಿಸ್ಥಿತಿ ಹೇಗಿದೆ ಅಂದರೆ ನೀರೇ ಇಲ್ಲ. ನೀರು ಬರೋವರೆಗೂ ವೆಯ್ಟ್ ಮಾಡಿ. ನೋ 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 ಬೋರ್ ಇದ್ರೂ ನೀರಿಲ್ಲ. ಸೊ ಬೇಗ ಹೋಗಿ ಇಬ್ಬರು ಪೂಜೆ ಮಾಡಿ. ರಾಮನವಮಿಯ ವಿಶೇಷ ಪೂಜೆ ಅಲಂಕಾರ ನಮ್ಮ ಮನೇಲಿ ತುಳಸಿ ಹಾರ ಹಾಕಿ ಪೂಜೆ ಮಾಡಿದ್ದೆ. ಆ್ಯಂಡ್ ಮಜ್ಜಿಗೆ ಪಾನಕ ಕೋಸಂಬರಿ ಎಲ್ಲ ಇಟ್ಟು ಪೂಜೆ ಮಾಡಿದ್ದೆ. ನನಗಂತೂ ಇವತ್ತಿನ ಪೂಜೆ ತುಂಬಾ ಇಷ್ಟ ಆಯಿತು. ಕಳ್ಕಳೆಯಾಗಿತ್ತು ದೇವರ ಮನೆ ಅಂತೂ. ಆ್ಯಂಡ್ ಮನೇಲೂ ತುಂಬ ಪೀಸ್ಫುಲ್ ಎನ್ವಿರಾನ್ಮೆಂಟ್ ಇತ್ತು. ಆ್ಯಂಡ್ ಹಾಗೆ ದೇವಸ್ಥಾನಕ್ಕೆ ಹೋಗಿ ಬಂದು ಆ್ಯಂಡ್ ಇಲ್ಲಿ ಕೇಕ್ ಮಾಡಿದ್ದೆ. ಹೇಳಿದ್ನಲ್ಲ ನಿಮ್ಮ ಹತ್ರ ಆಲ್ರೆಡಿ. ತುಂಬಾ ಸಾಫ್ಟ್ ಆ್ಯಂಡ್ ಡಿಲೀಷಿಯಸ್ ಆಗಿ ಬಂದಿತ್ತು. ತುಂಬಾ ಚೆನ್ನಾಗಿತ್ತು. ನೋಡ್ಬೋದು, ನಾನು ಸ್ಲೈಸಾಗಿ ಕಟ್ ಮಾಡಿಟ್ಟಿದ್ದೆ. ಪೀಸ್ ಎಷ್ಟು ಸಾಫ್ಟಾಗಿತ್ತು ಗೊತ್ತಾ. ನನ್ನ ರೆಸಿಪಿ ನೆಕ್ಸ್ಟ್ ವಿಡಿಯೋದಲ್ಲಿ ಖಂಡಿತವಾಗ್ಲೂ ಶೇರ್ ಮಾಡ್ತೀನಿ. ನೆಕ್ಸ್ಟ್ ಟೈಮ್ ಬೇಕ್ ಮಾಡಿದಾಗ ತುಂಬಾ ಚೆನ್ನಾಗಿತ್ತು. ನಾನು ನೆಕ್ಸ್ಟ್ ಟೈಮ್ ಟ್ರೈ ಮಾಡಲೇಬೇಕು, ಅಷ್ಟು ಇಷ್ಟ ಆಯಿತು. ಆ್ಯಂಡ್ ಈ ಟೈಮ್ ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ಮಾಡಬೇಕು ಅಂದ್ಕೊಂಡಿದ್ದೀನಿ.
ನನಗೆ ಮಾತೇ ಬರ್ತಿಲ್ಲ, ಅಷ್ಟು ಚೆನ್ನಾಗಿತ್ತು. ಆ್ಯಂಡ್ ಯಾರಿಗೆಲ್ಲ ಈ ಗೇಮ್ ನೆನಪಿದೆ ಅಂತ ಹೇಳಿ. ಸೊ ಈ ಗೇಮ್ ನೆನಪಿದ್ರೆ ಕಮೆಂಟಲ್ಲಿ ತಿಳಿಸಿ. ನೆನಪಿರೋರು ಒಂದು ಲೈಕ್ ಮಾಡಿ. ಸೊ ಇಷ್ಟ ಆಗಿರುತ್ತೆ ಇವತ್ತಿನ ವ್ಲಾಗ್ ಇಷ್ಟ ಆದರೆ ಪ್ಲೀಸ್ ವಿಡಿಯೋಗೊಂದು ಲೈಕ್ ಮಾಡಿ, ಶೇರ್ ಮಾಡಿ. ಆ್ಯಂಡ್ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಡಿಲ್ಲ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.